ತಿರ್ಗಾ ರಾತ್ರಿ 6 ಜಾರಿ ಮಾಡವ್ರೆ. 5 ಜಾರಿ ಒಂದ್ ಮಾಡವ್ರೆ. ನಮ್ ಕಷ್ಟ ಸುಖ ಕೇಳಲೇ ಇಲ್ಲ ಅವರು. ರೈತರನ್ನ ಏನು ಎತ್ತ ಅಂತ ಮನವೊಲಿಸ್ಲೇ ಇಲ್ಲ. ನಾವ್ 80% ಇದ್ದಿರೋ ಇಲ್ವಾ ಅಂತಾನು ಅವರು ಕ್ವಶನ್ ಮಾಡ್ಲಿಲ್ಲ. ಆದ್ರೂ ನೆನೆ ದಿವಸ ಅವ್ರು 25 ದಿನ ಕುತ್ಕೊಂಡಿರೋದಕ್ಕೆ 6 ಜಾರಿ ಮಾಡಿ ಅವ್ರೇನೆ ಓಟ್ ಹಾಕಿರೋರು, ನಾವು ಓಟ್ ಹಾಕ್ಲಿಲ್ವಾ? ಅದಕ್ಕೆ ನಾವೊಂದು ನಿರ್ಧಾರ ಮಾಡ್ದು, ಇವತ್ತು ಸರ್ಕಾರ ನಮ್ಮ ಪಾಲಕ್ ಸತ್ತೋಗದೆ, ರೈತರ ಪರ ಇಲ್ಲ ಸರ್ಕಾರ ಅಂತ ಅನ್ಬಿಟ್ಟು ನಾವು ಎಳ್ಳು ನೀರ್ ಬಿಟ್ಟು ಇವತ್ತು ಪಿಂಡ ಇಟ್ಟಿದೀವಿ. ಇವತ್ತು ಇದೇ ಅಲ್ಲ, ಹೆಣ್ಮಕ್ಳ ಮೇಲೆಲ್ಲ FIR ಹಾಕಿಸ್ತವ್ರೆ. ಆ ಪಿಂಡ ಯಾರ್ಯಾರಿಗೆ ಅಂತ ಹೇಳ್ತೀನಿ ಕೇಳ್ರಿ. ಮೊದ್ಲು DK ಶಿವಕುಮಾರ್ಗೆ, 2ನೇದು ಬಾಳಣ್ಣರ್ಗೆ, 3ನೇದು ಗಾಣಕಲ್ ನಟರಾಜು ಅವ್ರಿಗೆ, 3 ಜನಕ್ಕೂ ಇವತ್ತು ಪಿಂಡ ಇಕ್ಕಿ ಈ ಸರ್ಕಾರ ನಮ್ ರೈತರ ಪರವಾಗಿಲ್ಲ ಸೊತ್ತೋಯ್ತು ಅಂತ ಹೇಳ್ತಾ ಇದೀವಿ. ಆದ್ರೆ ಬಾಲಣ್ಣರು ಹೇಳ್ತಾವ್ರೆ ಕುಮಾರಣ್ಣನ್ ಕೂಸು ಅಂತಾರೆ. ಕುಮಾರಣ್ಣ ಇಲ್ಲಿಗೆ ರೈತರನ್ನ ಕಳಿಸ್ತಾರೆ ಅಂತ ಹೇಳ್ತಾರೆ. ನಿಜವಾಗೂ ಕುಮಾರಣ್ಣ ಯಾವತ್ತು ರೈತರನ್ನ ಕಳ್ಸಲ್ಲ. ನಮ್ ರೈತರೇ ರಚಿಕೆದ್ ಬಗ್ತಾವ್ರೆ. ಆದ್ರೆ ಕುಮಾರಣ್ಣ ಕಳ್ಸ್ಬಿಟ್ಟವ್ರೆ ಅಂತ ನಾಟಕ ಆಡ್ತಾವ್ರೆ ಅಂತ ಬಾಲಣ್ಣ ಕುತ್ಕೊಂಡು ಹೇಳ್ತಾನೆ. ಅವ್ರು ನಾಟಕ ಆಡ್ಕೊಂಡೇ ಇರ್ರಿ, ನೀವು ಅಳಿರಿ ಅಂತ ಹೇಳ್ತಾನೆ ಅವ್ನ್ ಬಾಲಣ್ಣ. ಅವ್ನ್ ಏಕ್ತಿಗ ಅವ್ನ್ ಬೆಂಕಿಗ ನಾಟಕ ಆಡ್ತಾರೋ ನೀವ್ನು, ನಮ್ ರೈತರು ಅವ್ನ್ಗೆ ಆಟ ಆಡ್ತಾ ಇರೋ ನೀವ್ನು. ಅನ್ಕ ಇವನು ಸಕ್ನಿಯಾಗಿ ಹುಟ್ಟಬೇಕಾಗಿತ್ತು. ಆದ್ರೆ ಈ ತರ 3 ಪಕ್ಷ ಬದಲಾಯಿಸ್ಕೊಂಡ್ ಬಂದ. ಇವತ್ತು 3 ಪಕ್ಷ ಬದಲಾಯಿಸ್ತಾವನು. ಆತರ ನಾವೇನ ನಾಟಕ ಆಡ್ತಾ ಇದ್ದೇವೆ. ಕುಮಾರಣ್ಣನ್ಗೂ ದೇವೇಗೌಡ ಅಪ್ಪಾಜಿಗೂ ಹೇಳ್ತಾನೆ ಅವನು. ಅವರು ನಾಟಕ ಆಡ್ತಾವ್ರೆ, ಎಲ್ಲ ಬೇರೆ ಕಡೆಯಿಂದ ಕರ್ಸ್ಕೊತಾವ್ರೆ. ನಮ್ಮ ಹೆಸರು ಸುಮಿತ್ರಾ ಅಂತ. ಅವ್ರ ಪಾಡ್ಗವ್ರ ಅವ್ರೆ, ನಮ್ ಪಾಡ್ ನಾವ್ ರೈತರ ಪರವಾಗಿ ಮಾತಾಡ್ಬೇಕ ಇವನು, ಮಧ್ಯದಲ್ಲಿ ಅವ್ರನ್ನ ಎಳಿಬೇಕು ಇವನು. ಬಾಲಕೃಷ್ಣ ಅವರು ಆಡದ್ದೇ ಆಡ್ತಾರೆ. 3 ವರ್ಷದಿಂದ ಕುಮಾರಸ್ವಾಮಿ ಅವರೇ ಮಾಡುತ್ತ ಮುಂದುವರ್ಸ್ಕೊಡೈತಿವಿ ಅಂದ್ರು. ಕುಮಾರಸ್ವಾಮಿ ರೆಡ್ಸೋನ್ ಮಾಡ್ಬಿಟ್ರು ಅಂದ್ರು. ಕುಮಾರಸ್ವಾಮಿ ಅವ್ರ ಕೃಪಾ ಪಕ್ಷದ ನಾಟಕ ಮಂಡಳಿ ಅಂದ್ರು. ಸರ್ ನಾವ್ ನಾಟಕ ಮಾಡ್ಕೊಂಡು ನಾವ್ ಜೀವನ ಮಾಡ್ತಾ ಇಲ್ಲ, ನಾವ್ ಕೇಳ್ಕೊಂಡು ವ್ಯವಸಾಯ ಮಾಡ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ವಿ. ಆಯಪ್ಪ 3 ಪಕ್ಷ ಬದಲಾಯಿಸ್ಕೊಂಡು ನಾಟಕ ಆಡ್ತಾವ್ರೆ. ಅವ್ರನ್ನ ನಾಟಕ ಮಾಡ್ಲಿ ಅಂದ್ರು. ಕುಮಾರಸ್ವಾಮಿ ತವಿದ್ದಾಗ ಅವ್ರು ನಾಟಕ ಮಾಡ್ಲಿಲ್ವಾ ಸರ್? ಅವರು ಇರ್ಲಿಲ್ವಾ? ಆಡೋ ಮಾತನ್ನ ಕರೆಕ್ಟ್ ಆಗತ್ತ. ನಮ್ ಬರೀ ಬೈಮಂಗ್ಲ ಕಂಚಕರಲ್ಲಿ ಪಂಚಾಯತ್ ರೈತರು ಮಾತ್ರ ಅವಮಾನ ಮಾಡ್ತಾ ಇಲ್ಲ, ಇಡೀ ಕರ್ನಾಟಕ ರೈತರಿಗೆ ಅವಮಾನ ಮಾಡ್ತಾರ ಅವರು. ಯಾರೇ ನಮ್ಗೆ ಬೆಂಬಲಕ್ಕೆ ಬಂದ್ರು ಅವ್ರ ಯಾಕೆ ಬೆಂಬಲಕ್ಕೆ ಬರ್ಬೇಕು, ಇವ್ರ ಯಾಕೆ ಬೆಂಬಲಕ್ಕೆ ಕೊಡ್ಬೇಕು? ಕುಮಾರಸ್ವಾಮಿ ಜಿದ್ದಕ್ ಬಿದ್ದಿ ಇವ್ರು ಅಕ್ವೈರ್ ಮಾಡ್ಕೊಳ್ತಾರ ಕಾಣಿಸ್ತಾ ಇವ್ರು. ಮಕ್ಕಳು ಅಟಕ್ ಬಿದ್ದಿ ಅಕ್ವೈರ್ ಮಾಡ್ಕೊಳ್ತಾರ ಅವ್ರೆ. ಕುಮಾರಸ್ವಾಮಿಗೂ ನಮ್ಗೂ ಏನ್ ಸರ್ ಸಂಬಂಧ? ಇವ್ರು ರೈತರ ಬಗ್ಗೆ ಮಾತಾಡ್ಬೇಕು. ನಮ್ಮ ರೈತರು ಆದ್ರೆ ಒಳ್ಳೇದ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ನಾವು ನಮ್ಮ ಇದನ್ನ ಅವ್ರ ತಗೋಬೇಕು. ಅವ್ರೇನ್ ಹೇಳ್ತಾವ್ರೆ, ಅವ್ರ ಯಾವ ಪರಿಸ್ಥಿತಿ ಇಲ್ಲ. ಅವ್ರೆ ಇಲ್ಲಿ 80% ಅವ್ರೆ, 80% ಎಲ್ಲಿರೋ ತೋರಿಸಿ ಸರ್. ನಾವು ಅದನ್ನೇ ಕೇಳ್ತಾ ಇದೀವಿ. ಪ್ರತಿಯೊಂದು ಊರಿಗೂ ಬಂದು ಸರ್ವೆ ಮಾಡ್ಲಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.